ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಗಿಲ್ಲಿ ನಟ ಅವರು ಏಕಾಏಕಿ ಬೆಳ್ಳಂಬೆಳಗ್ಗೆ ಕಾವ್ಯಶ್ರೀ ಅವರಿಗೆ ಫೋನ್ ಮಾಡಿದ್ದಾರೆ. ಸೊ ಯಾವ ವಿಚಾರವನ್ನು ಮಾತನಾಡಿದ್ರು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಸ್ನೇಹಿತರೆ, ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಶೈವ ಅವರ ಜೋಡಿ ಭಾಳ ಸಖತ್ತಾಗಿದೆ. ಜನ ಭಾಳ ಟ್ರೆಂಡ್ನಲ್ಲಿರುವಂತಹ ಈ ಜೋಡಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇವರಿಬ್ಬರ ಜೋಡಿಗೆ ಜನ ಆಶೀರ್ವಾದ ಮಾಡ್ತಿರೋದಂಥದ್ದು ಎರಡು ಮಾತಿಲ್ಲ. ಸದ್ಯ ಇವರಿಬ್ಬರು ಮದುವೆ ಆವಾಗ ಅನ್ನೋ ಪ್ರಶ್ನೆ ಕೂಡ ಭಾಳ ಸದ್ದು ಮಾಡ್ತಿರುವಂಥ ವಿಚಾರ. ಸದ್ಯ ಏಕಾಏಕಿ ಗಿಲ್ಲಿ ನಟ ಅವರು ಕಾವ್ಯಶ್ರೀ ಅವರಿಗೆ ಬೆಳ್ಳಂಬೆಳಿಗ್ಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಸೊ ಮಾತನಾಡಿದ್ದು ಅಲ್ಲದೆ ಇವತ್ತು ಸ್ಪೆಷಲ್ ಒಂದು ಸೆಲೆಬ್ರೇಷನ್ ಕೂಡ ಇದೆ. ಕಾವ್ಯಶ್ರೀ ಅವರ ಹುಟ್ಟುಹಬ್ಬ. ಈ ಒಂದು ಸಂಭ್ರಮಕ್ಕೆ ಗಿಲ್ಲಿ ನಟ ಅವರು ಖುಷಿಯಾಗಿ ಇವತ್ತು ಬೆಳ್ಳಂಬೆಳಿಗ್ಗೆ ಕರೆ ಮಾಡಿ ಮೊದಲ ಬಾರಿಗೆ ವಿಶ್ ಮಾಡಿರುವಂಥದ್ದು. ಫಸ್ಟಾಗಿ ಕಾವ್ಯಶ್ರೀ ಅವರಿಗೆ ವಿಶ್ ಮಾಡಿದ್ದಾರೆ, ಹ್ಯಾಪಿ ಬರ್ತ್ಡೇ ಅಂತ. ಸೊ ಈ ಒಂದು ಸೆಲೆಬ್ರೇಷನ್ಗೆ ಭಾಳ ಕಾಯ್ತಾ ಇದ್ರು ಜನ. ಈ ಒಂದು ಸ್ನೇಹ, ಇಬ್ಬರ ಸ್ನೇಹ ಯಾವ ರೀತಿ ಮುಂದೆ ಕಂಟಿನ್ಯೂ ಆಗುತ್ತೆ ಅನ್ನೋದು. ಸೊ ಏಕಾಏಕಿ ಗಿಲ್ಲಿ ನಟ ಅವರು ಕರೆ ಮಾಡಿ ವಿಶ್ ಮಾಡಿದ್ದು ಜನರಿಗೆ ಎಲ್ಲೋ ಒಂದು ಕಡೆ ಈ ಪ್ರೀತಿ ಸ್ನೇಹ ಎಲ್ಲೋ ಒಂದು ಕಡೆ ಹತ್ರ ಆಗ್ತಾ ಇದೆ ಅನ್ನೋದು ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸದ್ಯ ಇವರಿಬ್ಬರು ಕೂಡ ಇವತ್ತು ದೊಡ್ಡ ಅದ್ದೂರಿಯಾದ ಪಾರ್ಟಿ ಒಂದು ಸೆಲೆಬ್ರೇಷನ್ ಮಾಡಲಿಕ್ಕೆ ರೆಡಿಯಾಗಿದೆ. ಸೊ ಇವರಿಬ್ಬರು ಕೂಡ ಸಖತ್ತಾಗಿ ಇರುವಂತಹ ಒಂದು ಟ್ರೆಂಡ್ನಲ್ಲಿ ಈ ಜೋಡಿ ಸದ್ದು ಮಾಡ್ತಾ ಇರುವಂಥದ್ದು. ಕಾವ್ಯಶ್ರೀ ಮತ್ತು ಗಿಲ್ಲಿ ನಟನ ಬಗ್ಗೆ ಜನ ಕೆಲವೊಂದಿಷ್ಟು ಅಭಿಪ್ರಾಯಗಳು, ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅದು ಯಾವ ರೀತಿಯಾಗಿ ಅದು ನೆರವೇರುತ್ತೆ ಅನ್ನೋದು ಕಾದು ನೋಡಬೇಕು. ಸದ್ಯ ಗಿಲ್ಲಿ ನಟ ಮತ್ತು ಕಾವ್ಯಶ್ರೀ ಅವರು ಬರ್ತ್ಡೇ ಸೆಲೆಬ್ರೇಷನ್ಗಾಗಿ ಕಾಯ್ತಾ ಇದ್ರು ಜನ, ಫ್ಯಾನ್ಸ್. ಇವತ್ತು ಬರ್ತ್ಡೇ ಇದೆ. ಸೊ ದುಬಾರಿ ಬೆಲೆಯ ಸರ್ಪ್ರೈಸ್ ಗಿಫ್ಟ್ ಮೂಲಕ ಇವತ್ತು ಸೆಲೆಬ್ರೇಷನ್ ಮಾಡಲಿಕ್ಕೆ ಹೊಂಟಿದ್ದಾರೆ. ಸೊ ಬೆಳ್ಳಂಬೆಳಿಗ್ಗೆ ಕರೆ ಮಾಡಿದ್ದು ಖುಷಿಯಾದ ವಿಚಾರ ಅಂತ ಕಾವ್ಯಶ್ರೀ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಇದರ ಬಗ್ಗೆ ಜನ ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇವರಿಬ್ಬರ ಜೋಡಿಗೆ ಅನೇಕ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಕೂಡ ಗಿಲ್ಲಿ ಮತ್ತು ಕಾವ್ಯ ಅವರ ಸಪೋರ್ಟ್ ಮಾಡೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಕಾವ್ಯ ಅಭಿಮಾನಿಗಳಿದ್ದೀರಿ ತಪ್ಪದೆ ಹ್ಯಾಪಿ ಬರ್ತ್ಡೇ ಮೇಡಮ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.